ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರುವ ಡಿಕೆಶಿಯಿಂದ ಈಗ ಅಹಿಂದ ಪ್ರೇಮ ವ್ಯಕ್ತವಾಗ್ತಾ ಇದೆ. ಅಹಿಂದ ವರ್ಗದ ಮನ ಗೆಲ್ಲೋದಕ್ಕೆ ಡಿಕೆ ಶಿವಕುಮಾರ್ ಮಹಾ ಪ್ಲಾನ್ ಮಾಡಿದ್ದಾರೆ. ಏಪ್ರಿಲ್ 20ರಂದು ನಡೆಯಲಿರುವ ರಾಜ್ಯ ಮಟ್ಟದ ಯಾದವ ಸಮಾವೇಶದಲ್ಲಿ ಬೆಳಗಾವಿಯ ಚಿಕ್ಕೋಡಿಯಲ್ಲಿ ಈ ಯಾದವ ಸಮಾವೇಶವನ್ನು ಆಯೋಜನೆ ಮಾಡಲಾಗ್ತಾ ಇದೆ. ಜಾರಕಿಹೊಳಿ ತವರು ಜಿಲ್ಲೆಯಲ್ಲೇ ಅಹಿಂದ ಸಮಾವೇಶಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ಡಿಕೆಶಿ ಅತ್ಯಾಪ್ತ ಪರಿಷತ್ ಸದಸ್ಯ ಡಿಟಿ ಶ್ರೀನಿವಾಸ್ ಮೂಲಕ ಈ ಸಿದ್ಧತೆಗಳನ್ನು ಕೈಗೊಳ್ಳಲಾಗ್ತಾ ಇದೆ. ಅಹಿಂದ ನಾಯಕನಾಗಿ ಹೊರಹೊಮ್ಮತಾ ಇರುವಂತಹ ಸತೀಶ್ ಜಾರಕಿಹೊಳಿಗೆ ಟಕ್ಕರ್ ಕೊಡೋದಕ್ಕೆ ಈ ರೀತಿ ಅಲ್ಲೇ ಯಾದವ ಸಮಾವೇಶ ಮಾಡೋದಕ್ಕೆ ಡಿಕೆಶಿ ಮುಂದಾದ್ರ. ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳೆಯದಲ್ಲಿ ಈಗಾಗಲೇ ಸಿಎಂ ಬದಲಾವಣೆ, ಪವರ್ ಶೇರಿಂಗು ಮೇಲಿಂದ ಮೇಲೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದರ ಮಧ್ಯೆ ಈ ಅಹಿಂದ ಪ್ರೇಮ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಕಾಂತ್. ಈ ಯಾದವ ಸಮಾವೇಶದ ಉದ್ದೇಶ ಒಂದು, ಸಿಎಂ ಕುರ್ಚಿಗಾಗಿ ಕಣ್ಣಿಟ್ಟಿರುವ ಡಿಕೆಶಿಯ ಅಹಿಂದ ತಂತ್ರನ, ಮತ್ತೊಂದು ಅದನ್ನ ಆಯೋಜನೆ ಮಾಡ್ತಾ ಇರುವಂತ ಸ್ಥಳ ಅದು ಸತೀಶ್ ಜಾರಕಿಹೊಳಿ ಅವರಿಗೆ ಒಂದು ಸಂದೇಶ ಕೊಡೋ ನಿಟ್ಟಿನಲ್ಲ. ಸಹಜವಾಗಿ ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ. ಯಾಕಂತಂದ್ರೆ ಸಿದ್ದರಾಮಯ್ಯ ಜೊತೆಗೆ ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಅಹಿಂದ ವರ್ಗದ ಪರವಾಗಿ ಏನಂತಂದ್ರೆ ನಿರಂತರವಾದಂತಹ ಹೋರಾಟವನ್ನ ಮಾಡ್ಕೊಂಡು ಬಂದಿರುವಂತದ್ದು. ಜೊತೆಗೆ ಅಹಿಂದ ವರ್ಗದ ಪರವಾಗಿ ಅವರು ನಿಂತ್ಕೊಂಡು ಇದುವರೆಗೆ ಅಹಿಂದ ನಾಯಕರಂತೇಳಿ ಗುರುತಿಸಿಕೊಂಡಿರುವಂತದ್ದು. ಹೀಗಾಗಿ ಈ ಏನು ಅಹಿಂದ ವರ್ಗದ ಜನ ನನ್ನ ಜೊತೆ ಇದ್ದಾರೆ ಅಂತೇಳಿ ತೋರಿಸ್ಕೊಳ್ಳಿಕ್ಕೆ ಈಗ ಖುದ್ದು ಏನಂತಂದ್ರೆ ಸಿಎಂ ಸ್ಥಾನದ ಮೇಲೆ ಕಣ್ಣಿಟ್ಟಿರುವಂತಹ ಡಿಕೆ ಶಿವಕುಮಾರ್ ಅವರು ಎಲ್ಲಿಲ್ಲದ ಪ್ರಯತ್ನವನ್ನ ಮಾಡ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಚಿಕ್ಕೋಡಿಯಲ್ಲಿ ಇದೇ ತಿಂಗಳ 20ರಂದು ಏನಂತಂದ್ರೆ ಯಾದವ ಸಮಾಜದ ಸಮಾವೇಶ ನಡೆಸಲಿಕ್ಕೆ ಈಗ ಸಿದ್ಧತೆಯನ್ನ ಮಾಡಿಕೊಂಡಿರುವಂತದ್ದು. ಆ ಹಿನ್ನೆಲೆಯಲ್ಲಿ ಅದಕ್ಕೆ ಬೇಕಾದಂತ ಎಲ್ಲ ಸಿದ್ಧತೆಯನ್ನ ಡಿಕೆ ಶಿವಕುಮಾರ್ ಆಪ್ತಬಣದಲ್ಲಿ ಗುರುತಿಸಿಕೊಂಡಿರುವಂತ ವಿಧಾನ ಪರಿಷತ್ನ ಸದಸ್ಯ ಡಿಟಿ ಶ್ರೀನಿವಾಸ್ ಮೂಲಕ ಏನಂತಂದ್ರೆ ಸಮಾವೇಶವನ್ನ ಮಾಡ್ತಾ ಇದ್ದಾರೆ. ಆದ್ರೆ ಇದಕ್ಕೆ ಏನಂತಂದ್ರೆ ಯಾದವ ಸಮಾಜದಲ್ಲೇ ಈಗ ಏನಂತಂದ್ರೆ ಅಪಸ್ವರ ಕೇಳಿ ಬಂದಿರುವಂತದ್ದು. ಏನು ಯಾದವ ಏನಿದ್ದಾರೆ ಅಂದ್ರೆ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಹಾಗೇನೆ ಸಿಎಂ ಸಿದ್ದರಾಮಯ್ಯ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತ ಮತ್ತೊಬ್ಬ ನಾಗರಾಜ್ ಯಾದವ್ ಏನಿದ್ದಾರೆ ಅವರು ವಿಧಾನ ಪರಿಷತ್ತಿನ ಸದಸ್ಯರು. ಅವರು ಇದಕ್ಕೆ ಅಪಸ್ವರವನ್ನ ವ್ಯಕ್ತಪಡಿಸಿದ್ದಾರೆ. ನನ್ನ ಯಾವುದೇ ಸಂಪರ್ಕ ಮಾಡಿಲ್ಲ, ಜೊತೆಗೆ ಈ ವಿಚಾರದಲ್ಲಿ ನನ್ನ ಗಮನಕ್ಕೂ ಸಹ ತಂದಿಲ್ಲ ಅನ್ನೋ ಒಂದು ವಿಚಾರ ಏನಿದೆ ಅದನ್ನ ಏನಂತಂದ್ರೆ ಅಸಮಾಧಾನ ವ್ಯಕ್ತಪಡಿಸುವ ಮೂಲಕ ಅದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿರುವಂತದ್ದು. ಎಲ್ಲೋ ಒಂದ್ ಕಡೆ ಏನಂತಂದ್ರೆ ಡಿಕೆ ಶಿವಕುಮಾರ್ ಅವರು ಏನು ಸತೀಶ್ ಜಾರಕಿಹೊಳಿ ಅವರು ಬೆಳಗಾವಿ ಜಿಲ್ಲೆ, ಅದರಲ್ಲೂ ಏನಂತಂದ್ರೆ ಕರ್ನಾಟಕದಲ್ಲಿ ಅಹಿಂದ ವರ್ಗದ ನಾಯಕರಾಗಿ ಹೊರಹೊಮ್ಮತಾ ಇದ್ದಾರೆ. ಅದಕ್ಕೆ ಏನಂತಂದ್ರೆ ಕಡಿವಾಣವನ್ನ ಹಾಕ್ಬೇಕು, ಅವರದೇ ಜಿಲ್ಲೆಯಲ್ಲಿ ಅವರನ್ನ ಕಟ್ಟಿ ಹಾಕ್ಬೇಕು ಅನ್ನೋ ನಿಟ್ಟಿನಲ್ಲಿ ಇಂಥದ್ದೊಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ರ ಅನ್ನೋ ಒಂದು ವಿಚಾರ ಈಗ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇರುವಂತದ್ದು. ಆ ಹಿನ್ನೆಲೆಯಲ್ಲಿ ಈಗ ಯಾದವಿ ಕಲಾ ಅಂದ್ರೆ ಯಾದವ ಸಮಾಜದ ವಿಚಾರವನ್ನ ಮುಂದಿಟ್ಕೊಂಡು ಈಗ ಏನಂತಂದ್ರೆ ಆ ಯಾದವ ಸಮಾಜದಲ್ಲೇ ಇಬ್ಬರು ನಾಯಕರ ಫೈಟ್ ನಡೀತಾ ಇರುವಂತದ್ದು. ಇದ್ರ ಜೊತೆಗೆ ಏನಂತಂದ್ರೆ ಅಹಿಂದ ವರ್ಗವನ್ನ ಓಲೈಸಿಕೊಳ್ಳಿಕ್ಕೆ ಡಿಕೆ ಶಿವಕುಮಾರ್ ಎಲ್ಲಿದ್ದ ತಂತ್ರವನ್ನ ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಶ್ರೀಕಾಂತ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.